ನೋಡ್ರಿ ಫ್ರೆಂಡ್ ವಾ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಭವಾನಿ ಯೂಟ್ಯೂಬ್ ಚಾನಲ್. ಚಂದ ಆಡ ಅದಕ್ಕೆ ನಚ್ಚಲೆ నాకు ನಚ್ಚಲೆ ಅಲ್ಲ ಹಾಡಕ್ಕೆ ಸೆಟ್ಟಿಗೆ ನೋಡುವ ಒಂದೊಂದು ಸ್ಟೆಪ್ಪಿಗೆ ಒಂದೊಂದು ಸ್ಟೆಪ್ ಚಂದ. ಯಾವ್ದಾದ ಹಾಡ ಮೂಗಿಗೆ ನಾ ಹಾಡ್ತೀನಿ ಆಡ ಅದಕ್ಕೆ ನೀ ತೊಗೊಂಡಿದ್ದವು ನಾ ಅದು ಹೋಗ್ಬೇಕು ಹುಡುಗಿ ಮಾಡ ನಂಗೆ ಗೊತ್ತಾಯ್ತು ನೀ ಅದು ತೊಗೊಂಡಾಗೆ ನಿನ್ನ ಬರೀ ತೊಗೊಂಡಿನ ನನ್ನ ಬೆಳಿಗ್ಗೆ ತೊಗೊಂಡಿರೋದು ನಾವೇ ಮುತ್ತಿಗೆ ಮುತ್ತಿಗೆ ಹಾಡು ನೋಡಮ್ಮ ಒಂದ್ಸಲ. ಹಾಡ ಹಾಡ್ತೀನಿ ಬಂಗಾರದ ದಸರಾದ ಗೊಂಬೆ ಬೈನಿ ತೋಡಿ ಬರ್ಲಿ ಇಡ್ಲತ್ತಂದ್ರೆ ಸಾರಿ ನಮ್ಮ ತಂಗಿ ಹುಚ್ಚಯ್ಯ ನೋಡ್ರಿ, ಗೊಂಬಿ ರೆಡಿ ಮಾಡತ್ತಾಳ್ರಿ. ಯಾರನ್ನ ಕೂಸಿ ರೆಡಿ ಮಾಡೋದು ನೋಡಿವ್ರಿ, ಈಕಿ ಗೊಂಬಿ ಮಾಡತ್ತಾಳ್ರಿ. ಏನು ಮಾಡಿದ್ರಿ? ಹುಚ್ಚಯ್ಯ ನೋಡ್ರಿ ಈಕಿ. ಸಾಕ ಹುಬ್ಬಿಗಿ ನೋಡ ಈಗ ಅಪ್ಪನ ಮುಂದೆ 2 ತಿಂಗಳ ಡೆಲಿವರಿ ಆಗ್ತದ್ರಿ. ಅದ್ರ ಸಲಕ್ಕೆ ಈಗ ಟ್ರೈ ಮಾಡತ್ತಾಳ್ರಿ ಎಲ್ಲ ರೆಡಿ ಮಾಡೋದು ಖುಷಿಗೆ. ನೋಡಲ್ಲೇ ಇಲ್ಲಿ ನೋಡಲ್ಲೇ ಇಲ್ಲಿ ನೋಡಿಲ್ಲ ಒಂದ್ಸಲ ನೋಡು ನೋಡು ಹಿಂಗೆ ನೋಡಿ ಹಿಂಗೆ ಮಾಡು ಮಾಡಲ್ಲೇ ಮಾಡು. ನಮ್ಮ ಮಮ್ಮಿ ಚಿತ್ತಾಪೋಣ ಅಂತ ಅಂದಿಡ್ರಿ, ಬಜಾರ್ಗೆ ಹೋಗಿ ಚಿತ್ತಾಪೋಣ ತಿಲ್ಲತ್ತೀವ್ರಿ. ಎಲ್ಲರೂ ಬರ್ರಿ ತಿನ್ನೋಣ ಚಿತ್ತಾಪೋಣ. ನೋಡ್ರಿ ನಮ್ಮ ತಂಗಿ ಯಾರ ಮನೆಗೆ ಹೋಗಿ ಕಳ ಮಾಡತ್ತಾಳ್ರಿ. ಹಳಿದು ಹೊರ ಬಿತ್ತಿತ್ ನೋಡೋದು ಅದ್ರ ಗಡ್ಡಿ ಇಲ್ಲ ಏನು ಬರ್ದು ಹಾಂ ಮನೆ ಎಲ್ಲ ಕ್ಲೀನ್ ಮಾಡತ್ತಿದ್ದೇವ್ರಿ. ದೀಪಾವಳಿ ಹಬ್ಬದ ಸಲಕ ಇದನ್ನೊಂದು ರೂಮ್ ಉಳಿದಿತ್ತು, ಅದಕ್ಕೆ ಕ್ಲೀನ್ ಮಾಡತ್ತೀವ್ರಿ ಎಲ್ಲ. ಮತ್ತು ಬೇರೆ ಮನೆ ಅನ್ಕೊಬೇಡ್ರಿ, ಅದನ್ನ ನಮ್ಮ ರೂಮ್ ರೀ. ಅಕ್ಕರಿ ಓಡಿಸ್ರು ಹೋಗ್ತದ, ಇಲ್ಲದ್ರೂ ಹೋಗಲ್ಲ. ಅಲ್ಲ ರೀ, ನಾನು ಸುಮ್ಮನೆ ಸೈಕಲ್ ಮೇಲೆ ಕುಂತಿದ್ದೆ ರೀ ಅಷ್ಟೇ. ನಮ್ಮ ತಂಗಿ ವಿಡಿಯೋ ಮಾಡ್ತಾ ಇದ್ಲು. ಸೈಕಲ್ ನೋಡ್ರಿ ಪಂಚರ್ ಆಗಿದೆ, ಸೈಕಲ್ ತೊಗೊಂಡು ಹೋಗು ಅಂತಾಳೆ. ಹಿಂಗೆ ಸೈಕಲೇ ಬರಲ್ಲ ಅಂತ ಇದ್ಲು, ಆದ್ರೆ ಪಂಚರ್ ಆಗಿತ್ತು ರೀ. ಹೆಂಗೆ ಓಡಿಸ್ಬೇಕು ಹೇಳ್ರಿ, ಬೇಕಂತಾನೆ ವಿಡಿಯೋ ಮಾಡ್ತಾ ಇದ್ಲ ನಮ್ಮ ತಂಗಿ. ಬಾಟಲ್ ಯಾಕೆ ಬಾ ನೀ ಯಾರ ಮನೇನು ಕಳ್ ಮಾಡ್ಕೊಂಡಿದ್ ಬಾಟಲ್ಗಳು ನೋಡ್ರಿ ಫ್ರೆಂಡ್. ಬಾಟಲ್ಗಳು ಕಳ್ ಮಾಡ್ಕೊಂಬನ್ಕೆ ಮಾರದ್ ಬಿಟ್ಕೆ ತಂದು ಮನೆ ಕಟ್ಲತ್ತಾಳ ನೋಡ್ರಿ ಫ್ರೆಂಡ್ ವಾ. ಹೂವಿನ ಮಾರ್ಕೆಟ್ಗೆ ಹೋಗಿದ್ದೇವ್ರಿ, ಹೂವು ತೊಗೊಂಬರ್ಲಕ್ರಿ. ದೀಪಾವಳಿ ಹಬ್ಬಕ್ಕೆ ಹೆಂಗಿದ್ರು ಹೂವು ಬೇಕಲ್ರಿ,
ಅದಕ್ಕೆ ಹೂವು ಮತ್ತು ಎಲ್ಲ ತೊಗೊಂಬರ್ಲಕ್ಕೆ ಹೋಗಿದ್ದಾರೆ. ನಿಂಬೆಹಣ್ಣು ಹೂವು ಎಲ್ಲ. ಹೂವು ಮಾತ್ರ ಫುಲ್ ರೇಟ್ ಇತ್ತು ರೀ. 1 ಕಿಲೋಕ್ಕೆ 100-150-200 ರೂಪಾಯಿ ಐತೆ ರೀ. ಒಂದೊಂದು ಕಿಲೋ ಅಂದರೆ ಒಂದು 4-5 ಕಿಲೋ ತೊಗೊಂಬಂದ್ವಿ. ಎಲ್ಲ ಒಂದೊಂದು ಕಲರ್, ಒಂದೊಂದು ಹೂವು, ಗುಲಾಬಿ ಹೂವು, ಚೆಂಡು ಹೂವು ಎಲ್ಲ ತೊಗೊಂಬಂದ್ವಿ. ನೋಡಿರಿ ಬನ್ನಿ ತೋರಿಸ್ತೀನಿ. ಹೂವು ಫುಲ್ ಎಲ್ಲ ದೊಡ್ಡ ದುಕಾನ್ ಅಪ್ಲೆ ಹಾಕ್ತಾರೆ ರೀ. ಮಂಡಿ ಅಪ್ಲೆನೇ ಅಂದ್ರೆ ಒಂದು ದೊಡ್ಡ ಶಾಪ್ ಅಪ್ಲೆನೇ ಹಾಕ್ತಾರೆ ರೀ. ಇಲ್ಲಿ ನೋಡಿರಿ ಹೂವು ಎಷ್ಟು ಚೆನ್ನಾಗಿ ಫ್ರೆಶ್ ಹೂವು ಇರ್ತಾರೆ. ಅಂದ್ರೆ ಭೀ ಜಾಸ್ತಿ ರೇಟ್ ರೀ. ನಾರ್ಮಲ್ ಟೈಮಲ್ಲಿ ತೊಗೊಂಬರ್ಬೇಕಂದ್ರೆ ಹೂವು 50 ರೂಪಾಯಿ kg ಆ ಥರ ಇರುತ್ತೆ. ಈ ಹಬ್ಬದ ಟೈಮಲ್ಲಿ ತೊಗೊಂಬರ್ಬೇಕಂದ್ರೆ ಫುಲ್ಲು ರೇಟ್ ಇರ್ತಾರೆ. ಆದರೂ ತೊಗೋಬೇಕಲ್ಲ, ತಪ್ಪಲ್ಲ, ಮನೆಗೆ ಬೇಕಲ್ರಿ ಪೂಜೆ ಮಾಡೋಕ್ಕೆಲ್ಲಕ್ಕೆ. ಎಲ್ಲ ಹೂವು ತೊಗೋತಾ ಇದೀವಿ ನೋಡಿರಿ. ತೋರಿಸ್ತೀನಿ ಬನ್ನಿ ಯಾವ ಹೂವು ತೊಗೊಂಡಿದ್ದೀವಿ ನಾವು ಅಂತ. ನೋಡಿ ಫುಲ್ ಹೆಂಗೈತಿ ಹೂವುಗಳು. ಇದೆಲ್ಲ ಹೂ ದುಕಾನೇ ರೀ, ಬರೀ ಹೂ ದುಕಾನೆ. ಹೂವು ಬಿಟ್ಟು ಏನೂ ಸಿಗಲ್ರಿ ಇಲ್ಲಿ, ಬರೀ ಹೂವನೇ. ಮನೆಗೆ ಬಂದ್ವಿ. ಮನೆಗೆ ಬಂದು ಹೂವು ಎಲ್ಲ ನಾಳೆ ಬೇಕಲ್ಲ ರೀ ದೀಪಾವಳಿ ಹಬ್ಬಕ್ಕೆ, ಹೆಂಗಿದ್ರು ಪೂಜೆಗೆ ಮಾಡೋಕ್ಕೆ ದೇವ್ರಿಗೆ. ಅದಕ್ಕೆ ಹೂವು ಎಲ್ಲ ಪೋಣಿಸ್ತಾ ಇದ್ವಿ. ಯಾವ ಹೂವು ತೊಗೊಂಬಂದು ನೋಡಿ. ವೈಟ್ ಕಲರು ಸಾಮಂತಿಗೆ ಹೂವು ರೀ, ಗುಲಾಬಿ ಹೂವು ರೀ, ಚೆಂಡು ಹೂವು, ಮತ್ತು ಸಾಮಂತಿಗೆನೇ ಹೂವು ರೀ, ಗುಲಾಬಿ ಹೂವು ಒಂಥರ ಫ್ರೀಯಾಗಿರೋ ತೊಗೊಂಬಂದ್ರಿ. ಇದು ಎಲ್ಲೋ ಕಲರ್ ಹೂವು, ಇದು ಏನೋ ಅಂತಾರೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರು ಹೇಳಿ. 4-5 ಕಲರ್ ಹೂವುಗಳು ತೊಗೊಂಬಂದಿವಿ. ಅವೆಲ್ಲ ಹೂವುಗಳು ಒಂಥರ ಪೋಣಿಸಿ ಹಾರ ಅಪ್ಲೈ ಮಾಡ್ತೀವಿ ರೀ. ಎಲ್ಲ ಬಾಗಿಲು ಕಟ್ಟಕ್ಕೆ ರೀ, ದೇವ್ರ ಹತ್ರ ಹಾಕೋಕ್ಕೆ ಎಲ್ಲ ಮಾಡತ್ತೀವಿ ರೀ. ಈಗ ಅದೆಲ್ಲ ಮಾಡ್ಕೊತ ನಾನು ಎಲ್ಲ ರೆಡಿ ಮಾಡ್ತೀವಿ ರೀ. ನೋಡಿ ಯಾವ ಥರ ರೆಡಿ ಮಾಡ್ತೀವಿ. ತೋರಿಸ್ಬೋರಿ ಒಂದ್ಸರಿ ನೋಡೋಣ. ಕುಂತ ಎದ್ದೋಗತ್ತಾನ ಓದ್ತಾನ. ಏನು ಮಾತು ಪಿಪ್ಪಿ ಅದನಿ? ಸುಮ್ಮನೆ ನಾನು ಸಿಂಪಲ್ ಟ್ರೈ ಮಾಡ್ತೀನಿ. ತೋರ್ಸೋಣ ಪಿಪ್ಪಿನಿ ಏನು ಮಾತು? ಹಿಂಗೆ ಹೋಗಿ ಕಜ್ಜಿ ತೊಗೊಂಬ. ಈರು ಸಣ್ಣದ ದಾರ ಕೊಡ್ಸಿದಾಗ ಇದಕ್ಕೂ ಹೌದು ಹರಾನ ಮಾಡು. ಇದು ಹೊಸ ಸ್ಟೈಲಾ ಪಿಪ್ಪಿ? ಇದು ಫೋನ್ದಾಗ ತೋರಿಸಿ ವಿಡಿಯೋ ಮಾಡೋದಕ್ಕೆ ನಾನು ಮಾಡಿದೆ. ಟ್ರೈ ಮಾಡತ್ತೆ. ಹರಗಡ ನಾಳೆ ಹೋಗು. ಮಾಡವ ಹೆಂಗೆ ಮಾಡ್ತಿದ್ದೆ? ಎಣಸತ್ತೆ ಅವನೊಂದು. ಅದೇನು ಬೇಡ, ಅದು ಬೇಡ, ಅದು ದಾರ ಅಲ್ಲ ಸೂಜಿ ಅಲ್ಲಿ ಹೊರ ಕುಳ್ಳಾಗದ ನೋಡಿದ್ರ ಮನೆಗೆ ಈ ಥರ ಹಾರ ಮಾಡೀವ್ರಿ. ದೇವ್ರಿಗೆ ಹಾಕ್ಲಕ್ಕೆ ಬಾಗಿಲಿಗೆ ಎಲ್ಲ ಅಂತ ಮನೆಗೆ ರೆಡಿ ಮಾಡೀವ್ರಿ. ಹೊರಗೂ ತರ್ತೀವಿ ರೀ. ಅಂದ್ರೆ ಹೆಂಗಿದ್ರು ಹೂವು ತೊಗೊಂಬಂದಿವಲ್ರಿ, ಕುಲ್ಲ ಇರೋ ತೊಗೊಂಬಂದಿವಲ್ಲ ಅಂತ ಮನೆಗೆ ರೆಡಿ ಮಾಡೀವ್ರಿ ಹೂವಿನ ಹಾರ. ಇವಾಗೆ ಮಾಡಿವಿ. ಚಂದನಾಗಿರ್ತಲ್ಲ. ತಲೆ ಕಟ್ಕೊಳ ಕಟ್ಟಮ್ಮ. ನಾಳೆಗೆ ಲವಸರ ಪೂಜೆ ಮಾಡ್ಬೇಕು. ಲವಸರ ಹೂವು ಕಟ್ಟ ಎದಕ್ಕೆ ಪಿಪ್ಪೆ ತಲೆ ಕಟ್ಕೊಳಕ? ತುರುಬ್ ಕಟ್ಟಿ ತಲೆ ಕಟ್ಬೇಕು. ತುರುಬ್ಗ ಈಗ ಮೇಡಮ್ ಅವ್ರು ನಾಳೆ ಹಾಕೋತ್ರೆ ನಂಗೆ ಈಗ
ಉದ್ದು ಮಾಡಷ್ಟೇ ಉದ್ದು ಮಾಡ್ಬೋದು. ಉದ್ದು ಮಾಡ್ಬೋದು. ಆ ಫೋನ್ ಹಿಂಗಿಟ್ಟಿವಿ, ಹಿಂಗಿಟ್ಟು ಬರ್ಲೇ ಈಗ ನಾನು ಹಿಂದೆ ರಾತ್ರಿ ನೋಡಿ ಹೆಂಗವ ಫೋನ್ ಅಬ್ಬೆ ತೋರಿಸಿದೆ ಅದು ಫಸ್ಟ್. ಅಬ್ಬೆ ಹಂಗ್ ತೋರ್ಸಿಲ್ಲವ, ಅಬ್ಬೆ ಹೆಂಗ್ ತೋರ್ಸಿನ ಗೊತ್ತಾ, ಇದು ಅಡ್ಡ ಮಾಡಿ ಫೋನ್ ಹಿಂಗ್ ತಿರ್ಸ್ಯಾನವ. ಫೋನ್ ತಿರ್ಸೋದಿಲ್ಲ, ಇದು ತಿರ್ಸ್ಬೇಕಮ್ಮ. ಅದಷ್ಟೇ ನಾವು ಮಾಡ್ತಾ ಇರೋದು ದೀಪಾವಳಿಗೆ ಮನೆಯಲ್ಲೇ ರೆಡಿ ಮಾಡ್ತಾ ಇದೀವಿ ದೀಪ ಹಚ್ಚೋಕ್ಕೆ. ಯಾವುದ್ರಲ್ಲಿ ಅಂತ ಅಂದರೆ ಕ್ಯಾಂಡಲ್ಲು, ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಅಡುಗೆ ಹಾಕೋ ಎಣ್ಣೆ ತೊಗೊಂಡು ಅದರಿಂದನೇ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀವಿ. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿರಿ, ಬಿಸಿ ಮಾಡ್ಕೊಂಡ್ಮೇಲೆ ಈ ಥರ ಎಣ್ಣೆ ಆಗಿದೆ. ಇದರಲ್ಲೆಲ್ಲ ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಕ್ಯಾಂಡಲ್ ಮತ್ತು ಅಡುಗೆ ಮಾಡೋ ಎಣ್ಣೆ ಮತ್ತು ಒಂದು 10 ಕರ್ಪೂರ ಹಾಕಿವಿ, ಹಾಕಿ ಬಿಸಿ ಮಾಡ್ಕೊಂಡಿವಿ. ಈ ಥರ ಗಟ್ಟಿಗಾಗ್ಯದ ನೋಡ್ರಿ. ಗಟ್ಟಿ ಅದೆಲ್ಲ ಆದಮೇಲೆ ಹೊರಗಿನ ಬತ್ತಿ ತೊಗೊಂಬಂದಿವ್ರಿ. ಆ ಬತ್ತಿ ತೊಗೊಂಬಂದು ಕೇಸಿ ಸಣ್ಣ ಸಣ್ಣ ಅಣತಿ ತೊಗೊಂಡು ಇದೆಲ್ಲ ಚೆನ್ನಾಗಿ ನೀಟಾಗಿ ತೊಳ್ಕೊಂಡಿವ್ರಿ. ತೊಳ್ಕೊಂಡ್ಮೇಲೆ ಇದ್ರಾಗ ಅದೇ ಎಣ್ಣೆ ಹಾಕಿವ್ರಿ. ಆ ಎಣ್ಣೆ ಹಾಕೇಸಿ ಅದ್ರೊಳಗೆ ಹಳ್ಳಿ ಇಕ್ಕಿವ್ರಿ. ಹಳ್ಳಿ ಇಕ್ಕೇಸಿ 1-2 ದಿನ ಬಿಟ್ಟೆವಪ್ಪ ಅಂದ್ರೆ ಅದೇ ಈಗ ಆಲ್ರೆಡಿ ಗಟ್ಟಿಯಾಗ್ಯದ ನೋಡ್ರಿ. ನೋಡ್ರಿ 1-2 ದಿನ ಬಿಟ್ಟೆವಪ್ಪ ಅಂದ್ರೆ ಫುಲ್ ಗಟ್ಟಿಯಾಗಿ ಹೋಗ್ತದೆ ರೀ. ದೀಪಾವಳಿ ದಿನ ನಾವು ಚೆನ್ನಾಗಿ ಹಬ್ಬದ ದಿನ ಹಚ್ಕೋಬೋದು ರೀ. ನೋಡಿ ಇರ್ತಾನ ನೋಡಿಲ್ಲ, ಕೈಗೆ ಹತ್ತಾನೆ ಇಲ್ಲ. ಕೈ ನೋಡಿ, ಕೈಗೆ ಹತ್ತಲಾಗ್ಯದ ನೋಡ್ರಿ. ಆ ಥರ ಚೆಂದ ನೈಸ್ ಆಗ್ಯದ್ರಿ. ನಿಮಗೂ ಬೇಕಾದ್ರೆ ನೀವು ಇದೇ ಥರ ಮನೇಲೇ ರೆಡಿ ಮಾಡಿಕೊಡ್ರಿ, ಇನ್ನೂ ಒಳ್ಳೆಯದು. ಜಿಬಿ ಜಿಬಿ ಮಾಡಿ ಇಟ್ಕೊಳ್ಳವ ಏನಂದ ಅದೇನು ನೀವು ಬುಡಕ್ ನಾಯಿ ಎದ್ದಂಗ ಅನ್ನತ್ತೀನಿ ಅಂತ ಗಟ್ಟಿ ಆಗತ್ತಲ್ಲಿ ಆಲತ್ತದ ಹೊರಗೆ. ಅವೇ ಬ್ಯಾಳಿ ಚಮಚ ಕಡೆದ ನಿಂತ ಲೇಟ್ ಆಗ್ತದೆ. ಅವು ಇದು ಆಗ್ತಾವ ಮತ್ತೆ ಅದು ಕೂಡ ಸಣ್ಣದು ಇನ್ನೊಂದು ಅನ್ನ 2 ಅವನ್ ಹಿಂಗೆ ಆಗ್ತದೆ ಅಂತ ಅಲ್ಲಿ ಏನು ಮಾಡತ್ನಿ ಒಂದ್ಸತಿ ಫೋನ್ ಕೊಡೆ ಈ ಕಡೆ ಕೊಟ್ಟೆ ಕೊಟ್ಟು ತಗೋ. ನಮಗೆ ಎದ್ರ ಸಲಕ್ಕೆ ದೀಪಾವಳಿ ಸಲಕ್ಕ ದೀಪಾವಳಿ ಬರ್ಕೊಂಡು ವೈಫೈ ಬಂದ್ ಮಾಡ್ಕೊ. ನೋಡಲ್ಲ ಅದನ್ನ ತೋಡಿ ಮಮ್ಮಿ ಕೆಳಗಡೆ ಬಂದಾರ ಇಬ್ರು ಮೂರು. ನನ್ನ ಮಗಳು ನೋಡು ಕಿರ್ಚನ್ ಶಾಲೆ ಕಲ್ತಕಳ ನೋಡು ಪೇರ್ ಮಾಡ್ಲತ್ತಾರ ನೋಡು ಅವ್ರು. ಮನೆಯಲ್ಲೇ ರೆಡಿ ಮಾಡಿದ್ರಿ. ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ದು ನೋಡ್ರಿ, ಸೂಪರಾಗಿ ಕಾಣ್ತಾಯಿದೆ. ದೀಪ ಹಚ್ಚರು ಇನ್ನೂ ಚೆನ್ನಾಗಿ ಕಾಣ್ತದೆ ರೀ. ತಗೊಳ ಚೆಲ್ಬೇಡ ಮಮ್ಮ ಪ್ಲೇಟ್ ತಗ. ಕಡಿಲ್ಲ ಹೇಗದಿದು ಏನ ಅಲ್ಲ ಏನದ ಅಂತ ಕೇಳ್ತಾರ. ಏನದ ಹೇಳು ನಿಮ್ಮ ಪಿಪಿ ಎಲ್ಲ ಅಡುಗೆ. ದೀಪಾವಳಿ ದೀಪ ರೆಡಿ ಮಾಡ್ಲತ್ತೀವಿ. ದೀಪಾವಳಿಗೆ ದೀಪ ರೆಡಿ ಮಾಡತ್ತೀವಿ. ಸ್ಟಾರ್ಟ್ ಮಾಡ್ದಾಗ ಮಾಡ್ತಾಳ ಅವಾಗ ಕರಿಬಿ ಹುಚ್ಚದ ಪೋರಿ ಹೇಳ ಹೇಳು. ಏನ್ ಹುಚ್ಚಾಗಿದೆ ಬೈಲಿ ಕರಿಬಿ. ಒಂದು ಅಣತೆ ತೊಗೊಂಬಂದು ದೀಪ ಹಚ್ಬೇಕಂದ್ರೆ ಜಾಸ್ತಿ ಹೊತ್ತು ಉರಿಯಲ್ಲ, ಎಣ್ಣೆ ಹಾಕಬೇಕು, ಆ ಗಾಳಿಗೆ ಆರೋಗುತ್ತೆ. ಈ ಥರ ಮಾಡ್ಕೊಂಡ್ವಪ್ಪ ಅಂದರೆ ಆ ಗಾಳಿಗೆ ಆರೋಗಲ್ಲ. ಇನ್ನೊಂದು ಏನಪ್ಪ ಅಂದರೆ ಚೆನ್ನಾಗಿ ಉರಿಯುತ್ತೆ, ಚೆನ್ನಾಗಿ ನೀಟಾಗಿ ಕಾಣುತ್ತೆ. ನಾವು ಅಂಗಳದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಎಲ್ಲ ವಸ್ತುಗಳ ಮೇಲೆ ಚೆನ್ನಾಗಿಟ್ಟು ಮಾಡಿ ಚೆನ್ನಾಗಿ ಕಾಣುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ದೀಪ ಹಚ್ಚಿದ್ರೆ. ನಾನು ದೀಪ ಹಚ್ಚಿದಾಗ ತೋರಿಸ್ತೀನಿ ನೋಡಿ, ಒಂದು ಅದನ್ನು ಲಾಗ್ ಮಾಡ್ತೀನಿ. ನಮ್ಮ ತಂಗಿ ಅದು ತಿಲ್ಲತ್ತ ಹೊಡ್ರಿ ಅಂತ ಹೆಂಗಿ ಮಾಡಿ. ಪ್ರಿಯಾ ತುಪ್ಪ ಪ್ರಿಯಾ ಜಲ್ದಿ ಈಗ ಕರಿ ಗೊತ್ತದೆ ನನ್ನ ಕೈಯಾಗೆ ವಿಡಿಯೋ ಇದ್ರಿ ಬಾ ಅಂದ್ರೆ ಬರೀ ಬರೋಕ್ಕೆ ಭಯ ಪಡ್ತಾವ ನೋಡ್ರಿ. ಬಂತು 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 ಬಂತು
ನೀರು ತುಂಬ ಹಬ್ಬ ಮತ್ತೆಲ್ಲ ಗೊಂಬೆಗಳು ಕೂಡಿಸಿ ಪೂಜೆ ಮಾಡ್ತೀವಿ ರೀ. ಗೊಂಬೆಗಳ ಪೂಜೆ ಅಂದರೆ ಯಾವ ಥರಪ್ಪ ಅಂದರೆ ಎಲ್ಲ ಥರ ಗೊಂಬೆಗಳು, ಈ ಥರ ಟೆಡ್ಡಿ ಬಂತು, ಒಂಥರ ಆನೆ ಥರ ಗೊಂಬೆ, ಒಂಥರ ರಾಧಾಕೃಷ್ಣ. ನೋಡ್ರಿ ನೀರು ತುಂಬ ಹಬ್ಬ ಅಂದರೆ ಹಿಂಗೆ ಮಾಡ್ತೀವಿ. ಬ್ಯಾರ್ಲಿಗೆ ಕೊಡಗಳಿಗೆಲ್ಲ ಪೂಜೆ ಮಾಡ್ತೀವಿ ನಮ್ಮ ಕಡೆಗೆ. ಇನ್ನು ರೆಡಿ ಮಾಡ್ಕೊಳ್ತೀವಿ ರೀ, ಸ್ವಲ್ಪ ಕಂಬಿದ್ದಾವಂತ್ರಿ. ಹಾಗೆ ಹೂವು ಪುಣ್ಸತ್ತೀವಿ ನೋಡ್ರಿ. ಇಲ್ಲಿ ದೇವ್ರ ಗೊಂಬೆಗಳು ಕೂಡಿಸ್ತೀವಿ ಅಂತ ಹೇಳಿದವ್ರಿ, ಲಕ್ಷ್ಮೀ ದೇವ್ರಿ. ಗೊಂಬೆಗಳು ಕೂಡ್ಸ್ಲಾಕ ಹೆಂಗಿದ್ರು ಹೂವು ಹಾರ ಹಪ್ಲೆ ಮಾಡಾಕ್ಬೇಕಲ್ರಿ, ಅದಕ್ಕೆ ಹೂವು ಪುಣ್ಸ್ಕೊಳತ್ತೀವಿ ರೀ. ಇಲ್ಲಿ ನೋಡ್ರಿ ಆಲ್ರೆಡಿ ರೆಡಿ ಮಾಡಿದ್ದೀವಿ ಎಲ್ಲ ಚೆನ್ನಾಗಿ ನೀಟಾಗಿ ತೊಳೆದ್ಕೇಶ್ರಿ ಎಲ್ಲ ಇದು ಮಾಡಿವಿ. ಇವು ನಿಜವಾಗ್ಲೂ ಹಣ್ಣ ಇಲ್ವಾ ಪ್ಲಾಸ್ಟಿಕ್ದಾಯ್ತಾ ನೀವೇ ಕಾಮೆಂಟಲ್ಲಿ ತಿಳಿಸ್ರಿ, ನಾನು ಹೇಳ್ತೀನಿ ನಿಮಗೆ. ನೋಡ್ರಿ ಎಲ್ಲ ಥರ ರೆಡಿ ಮಾಡಿದ್ದೀವಿ. ನಾನು ನೋಡಿದೆವ್ರಿ, ಚೆನ್ನಾಗಿ ಕಾಣ್ತಾಯಿತ್ತು. ಕೃಷ್ಣ ಅಂತ, ನಾಯಿ ಮರಿ, ಬೆಕ್ಕಿನ ಮರಿ, ಕೋಳಿ ಮರಿ ಎಲ್ಲ ತೊಗೊಂಡು ರೆಡಿ ಮಾಡಿದ್ವಿ. ಇವೆಲ್ಲ ಪೂಜೆಗೆ ಬೇಕು ಸಾಮಾನು, ಅದಕ್ಕೆ ಇವೆಲ್ಲ ಪೂಜೆಗೆ ಬೇಕು ಅಂತ ಎಲ್ಲ ಥರ ರೆಡಿ ಮಾಡ್ಕೊಂಡಿವಿ ರೀ. ರೆಡಿ ಮಾಡಿಕೊಂಡು ಹೊರಗಡೆ ದೀಪ ಹಚ್ಚಿದ್ದೇವ್ರಿ. ಹೊರಗಡೆ ಎಲ್ಲ ವಸ್ತು ಪೂಜೆ ಮಾಡಿ ಸಂಜೆ ಮತ್ತೆ ಮಾಡಿ ಪೂಜೆ ಮಾಡಿ ಹೊರಗಡೆ ದೀಪವನ್ನು ಹಚ್ಚಿದ್ದೇವ್ರಿ. ನಮ್ಮ ಮಮ್ಮಿ ಗುಳ್ಳಿ ಅಂತಾರೆ, ಗುಳ್ಳಿಯಾಗೆಲ್ಲ ನಾವು ಧಾನ್ಯ ಹಾಕೊಳತ್ತಿಲ್ರಿ ಮಮ್ಮಿ. ಯಾವ್ಯಾವಪ್ಪ ಅಂದರೆ ಹೆಸರು ಕಾಳು, ಈ ಥರ ಬೇಳೆ, ಜೀರಿಗೆ, ಉಪ್ಪು ಎಲ್ಲ ಒಂದೊಂದು ಥರ ಒಂದೊಂದು ಗುಳ್ಳೆಯಲ್ಲಿ ಒಂದೊಂದು ಹಾಕ್ಲತ್ತಳ್ರಿ ಮಮ್ಮಿ. ಅದೆಲ್ಲ ಹಾಕಿಟ್ಟು ನಾವು ಧಾನ್ಯ ಹಾಕಿ ಪೂಜೆ ಮಾಡ್ಬೇಕಂತ್ರಿ, ಒಳ್ಳೆಯದು. ಅದಕ್ಕೆ ಆ ಥರ ಮಾಡ್ತಾಯಿದ್ರೆ ನಮ್ಮ ತಂಗಿ ಪೂಜೆ ಮಾಡ್ತಾಯಿದ್ರಿ ಅಲ್ಲೇ. ನೋಡ್ಕೊತ ನಕ್ಕೊತ ಕುಂತೀನಿ. ಯಾವ ಹಣ್ಣಿಗಕ್ಕ ಹೇಳ, ಇವಕ್ಕೆ ಯಾವಾಗೋ ಹಚ್ಚಿನ ಏನಾರ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಗೊತ್ತಿರ್ಲಾರ್ದು ನೀವು ಹೇಳಿ, ನನಗೆ ಗೊತ್ತಿರೋಷ್ಟು ನಾನು ಹೇಳಿದಿರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಹೆಂಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್.